Hi leaders, network marketing is a professional game ಅಂತ ಕರಿತೀನಿ. ಅನ್ಲೆಸ್ ಡಾಕ್ಟರ್, ಇಂಜಿನಿಯರ್, ಲಾಯರ್, ಬ್ಯಾಂಕರ್, ಸ್ಪೋರ್ಟ್ಸ್ ಇವೆಲ್ಲವೂ ಪ್ರೊಫೆಷನಲ್ ಫೀಲ್ಡಿಗೆ ಬರುತ್ತೆ. ಸೊ ನೀವು ನೋಡಿರ್ಬೋದು, ಇಡೀ ದೇಶದಲ್ಲಿ ಲಕ್ಷಾಂತರ ಡಾಕ್ಟರ್ಗಳಿದ್ದಾರೆ, ಆದರೆ ಕೆಲವೇ 500,000 ಪ್ರಖ್ಯಾತ ಡಾಕ್ಟರ್ ಇದ್ದಾರೆ. ಲಾಯರ್ ಲಕ್ಷ ಜನ ಇದ್ದಾರೆ, ಆದರೆ ಬೆರಳೆಣಿಕೆಯಷ್ಟು ಲಾಯರ್ ಮಾತ್ರ ಫೇಮಸ್ ಇದ್ದಾರೆ, ತುಂಬ ಪಾಪ್ಯುಲರ್ ಇದ್ದಾರೆ. ಏನಕ್ಕೆ ಅಂತ ನೋಡಿದ್ರೆ, ಯಾರು ಅಷ್ಟು ಪಾಪ್ಯುಲರ್ ಆಗಿದ್ದಾರೆ ಅವರು ಈ ಇಂಡಸ್ಟ್ರಿನ, ಅಂದರೆ ಅವರ ಒಂದು ಪ್ರೊಫೆಷನ್ನ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ, ಪ್ರೊಫೆಷ್ನಲಿಸಮ್ನ ಅಳವಡಿಸ್ಕೊಂಡಿದ್ದಾರೆ. ಅದೇ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಲಕ್ಷಾಂತರ ಜನ ಬರ್ತಾರೆ, ಆದರೆ ಕೆಲವು ಬೆರಳೆಣಿಕೆಯಷ್ಟು ಸಕ್ಸಸ್ ಆಗ್ತಾರೆ. ಯಾಕೆ ಅಂತ ನೋಡೋಕೆ ಹೋದರೆ, ಕೆಲವು ಬೆರಳೆಣಿಕೆಯಷ್ಟು ಜನ ಪ್ರೊಫೆಷ್ನಲ್ ಆಗಿ ಇದನ್ನು ತೊಗೊಂಡಿದ್ದಾರೆ. ಇದು ಡಾಕ್ಟ್ರು, ಇಂಜಿನಿಯರ್, ಲಾಯರ್ದಾದರೆ ಫಾರ್ಮಲ್ ಎಜುಕೇಷನ್ ತೊಗೊಂಡು ಪ್ರೊಫೆಷನ್ಗೆ ಎಂಟ್ರಿ ಆಗ್ತಾರೆ. ಬಟ್ ಇದು ಸಿಮಿಲರ್ ಟು ಸ್ಪೋರ್ಟ್ಸ್ ಇಂಡಸ್ಟ್ರಿ. ಸ್ಪೋರ್ಟ್ಸಲ್ಲೂ ಅಷ್ಟೇ, ಸ್ಪೋರ್ಟ್ಸಿಗೆ ಎಂಟ್ರಿ ಆಗ್ತೀರಾ, ಸೊ ಅಲ್ಲಿ ಸ್ಪೋರ್ಟ್ಸ್ ಆಡ್ತಾ ಪ್ರೊಫೆಷ್ನಲ್ ಆಗ್ತೀರಾ. ಎವ್ರಿ ಗ್ರೇಟ್ ಸ್ಪೋರ್ಟ್ಸ್ ಮ್ಯಾನ್ ನೀಡ್ ಎ ಕೋಚ್. ಅರ್ಥ ಮಾಡ್ಕೊಳ್ಳಿ, ಯಾಕೆ ಸ್ಪೋರ್ಟ್ಸಲ್ಲಿ ಪ್ರೊಫೆಷ್ನಲ್, ಯಾರು ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಯಾರೇ ಆಗಲಿ, ದೇ ಹ್ಯಾವ್ ಎ ಕೋಚ್. ಸ್ಪೋರ್ಟ್ಸ್ ಇಂಡಸ್ಟ್ರಿಲಿ ನೀವು ಪ್ರೊಫೆಷ್ನಲ್ ಆಗಬೇಕು ಅಂದರೆ ಏನು ಬೇಕು? ಕೋಚ್ ಇರಬೇಕು. ಅದೇ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನೂ ಆನ್ ಗೋಯಿಂಗ್, ನೀವು ಈ ಒಂದು ಬಿಸ್ನೆಸ್ನ ಮಾಡ್ತಾ ಪ್ರೊಫೆಷ್ನಲ್ ಆಗೋದ್ರಿಂದ ನಿಮಗೂ ಕೋಚ್ ಇರಬೇಕು. ಸೊ ನನ್ನ ಕ್ವಶನ್ ಇಷ್ಟೇ, ಒಂದು, ಆರ್ ಯು ರಿಯಲಿ ಪ್ರೊಫೆಷ್ನಲ್ ಆಗಿದ್ದೀರಾ? ಪ್ರತಿದಿನ ಆ ಎಜುಕೇಷನ್ಗೆ ಹೋಗ್ತಾ ಇದ್ದೀರಾ, ಅಂಡರ್ ಗೋಯಿಂಗ್ ಹೋಗ್ತಾ ಇದ್ದೀರಾ ಪ್ರೊಫೆಷ್ನಲ್ ಆಗಿ ಪರಿವರ್ತನೆ ಆಗೋದಕ್ಕೆ? ಮೂರನೇದಕ್ಕೆ, ಡೂ ಯು ಸೆಲೆಕ್ಟೆಡ್ ಎ ಕೋಚ್? ನಿಮ್ಮ ಹತ್ರ ಕೋಚ್ ಇದ್ದಾರಾ? ಅಥವಾ ನೀವು ಅಸೋಸಿಯೇಟ್ ಆಗಿರುವ ಕಂಪ್ನಿಯಲ್ಲಿ ಆ ಎಜುಕೇಷನ್ ಸಿಸ್ಟಮ್ ಡೆವಲಪ್ ಆಗಿದೆಯಾ, ಸೊ ದಟ್ ನೀವು ಪ್ರೊಫೆಷ್ನಲ್ ಆಗಿ ಪರಿವರ್ತನೆ ಆಗೋದಕ್ಕೆ? ತುಂಬ 4 ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ದೀನಿ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ. ಸೊ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ನ ನೀವು ಪ್ರೊಫೆಷ್ನಲ್ ಆಗಿ ತೊಗೊಂಡ್ಬಿಟ್ರೆ ಯು ವಿಲ್ ಬಿ ಎ ಸ್ಟಾರ್. ಯಾಕಂದರೆ ಎಲ್ಲ ಪ್ರೊಫೆಷನ್ಗಿಂತ ಹೈಯೆಸ್ಟ್ ರಿವಾರ್ಡಿಂಗ್ ಪ್ರೊಫೆಷನ್ ಯಾವ್ದಾರು ಇದ್ದರೆ ವರ್ಲ್ಡಲ್ಲಿ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರೊಫೆಷನ್. ಬಿ ಎ ಪ್ರೊಫೆಷ್ನಲ್.